ನಮಸ್ಕಾರ ಗೆಳೆಯರೇ, ಮೈಥೋಸ್ ಮತ್ತು ಮಾಜಿಗೆ ಸುಸ್ವಾಗತ. ಇಂದು ಒಂದು ಸುಂದರವಾದ ಪ್ರಪಂಚದ ಸಮತೋಲನವನ್ನು ಉಳಿಸಲು ವಿಷ್ಣು ತಾಳಿದ ವಿಷ್ಣುವಿನ ದಶಾವತಾರಗಳ ಗಾಢತೆ ಮತ್ತು ಪ್ರೇರಣೆಯನ್ನು ತಿಳಿಯಿರಿ. ವಿಷ್ಣುವಿನ ಪ್ರತಿಯೊಂದು ಅವತಾರವು ಮತ್ಸ್ಯದಿಂದ ಕಲ್ಕಿಯವರೆಗೆ ತತ್ವಶಾಸ್ತ್ರದ ಪ್ರಮುಖ ಪಾಠವನ್ನು ನೀಡುತ್ತದೆ. ಈ ವಿಷ್ಣುವಿನ ದಶಾವತಾರಗಳ ಮಹತ್ವ ಕೇಳೋಣ ಬನ್ನಿ. 1. ಮತ್ಸ್ಯ ಎಂದರೆ ಮೀನು ಜಗತ್ತಿನ ರಕ್ಷಕ. ಪ್ರಳಯ ಬಂದಾಗ ಪ್ರಪಂಚದ ಪವಿತ್ರ ವೇದಗಳು ನಾಶವಾಗುವ ಅಪಾಯವಿತ್ತು. ವಿಷ್ಣು ಮತ್ಸ್ಯ ರೂಪ ತಾಳಿದರು. ಅವರು ಒಬ್ಬ ಭಕ್ತನಿಗೆ ತೋರಿ ಪವಿತ್ರ ಗ್ರಂಥಗಳನ್ನು ರಕ್ಷಿಸಲು ಮೀನು ರೂಪದಲ್ಲಿ ಸಾಗಿದರು. ಇದು ಪ್ರಕೃತಿಯ ಮೊದಲ ರಕ್ಷಕನ ಕಥೆ. 2. ಕೂರ್ಮ ಎಂದರೆ ಆಮೆ. ಸಮುದ್ರ ಮಂಥನದ ಸಹಾಯಕ ಆಮೆ ರೂಪದ ಕೂರ್ಮ ಸಮುದ್ರ ಮಂಥನದಲ್ಲಿ ಮಹತ್ತರ ಪಾತ್ರ ವಹಿಸಿದರು. ದೇವತೆಗಳು ಮತ್ತು ದೈತ್ಯರು ಅಮೃತಕ್ಕಾಗಿ ಮತಿಸಿದಾಗ ವಿಷ್ಣು ಬೆನ್ನು ಪರ್ವತವಾಗಿದ್ದು ವಿಶ್ವದ ಸಮತೋಲನವನ್ನು ಉಳಿಸಿದರು. ಇದು ಸಹನೆ ಮತ್ತು ಸತ್ಯಸಂಧಾನತೆಯ ಪಾಠವಾಗಿದೆ. 3. ವರಾಹ ಅವತಾರ. ಕಾಡುಹಂದಿ ಭೂಮಿಯ ರಕ್ಷಕ. ಹಿರಣ್ಯಾಕ್ಷನ ದುರಾಕ್ರಮಣದಿಂದ ಭೂಮಿಯು ಸಮುದ್ರದ ಆಳಕ್ಕೆ ಬೀದಾಗ ವಿಷ್ಣು ವರಾಹ ರೂಪ ತಾಳಿದರು. ಕಾಡುಹಂದಿಯಾಗಿ ಭೂಮಿಯನ್ನು ಎತ್ತಿ ಪ್ರಪಂಚವನ್ನು ಉಳಿಸಿದರು. ಇದು ಅವರ ಶಕ್ತಿಯ ಮೂಲಕ ಧರ್ಮದ ಉನ್ನತಿಯನ್ನು ತೋರಿಸಿದರು. 4. ನರಸಿಂಹನ ಅವತಾರ. ಇದು ದುರಹಂಕಾರದ ಅಂತ್ಯ. ಹಿರಣ್ಯಕಶಿಪು ಅಹಂಕಾರದ ಶಿಖರದಲ್ಲಿ ಇದ್ದನು. ದೇವರು ಅವನನ್ನು ಕೊಲ್ಲಲು ಅಸಮರ್ಥ ಎನ್ನುವ ದರ್ಪವಿತ್ತು. ವಿಷ್ಣು ನರಸಿಂಹ ರೂಪ ತಾಳಿದರು. ಮಾನವನ ಮತ್ತು ಸಿಂಹದ ಮಿಶ್ರ ರೂಪದಲ್ಲಿ ಅವನನ್ನು ಮಾರ್ಗ ಮಧ್ಯದಲ್ಲಿ ಕೊಲ್ಲಿದರು. ಪ್ರಾಮಾಣಿಕತೆಯ ವಿಜಯದ ಕತೆ. 5. ವಾಮನ ಅವತಾರ. ಬಂಟ ಮಹಾತ್ಮನ ಬುದ್ಧಿಮತ್ತೆ. ದೈತ್ಯರಾಜ ಬಲಿಯ ಅಹಂಕಾರವನ್ನು ಕಡಿಮೆಯಾಗಿಸಲು ವಿಷ್ಣು ಚಿಕ್ಕ ಬಾಲಕನ ವಾಮನ ರೂಪ ತಾಳಿದರು. 3 ಹೆಜ್ಜೆಗಳಲ್ಲಿ ಪ್ರಪಂಚವನ್ನು ಆವರಿಸಿದರು. ಆ ಹೆಜ್ಜೆಗಳು ವಿಶ್ವಕ್ಕೆ ಸಂಯಮ ಮತ್ತು ಸತ್ಯತೆಯ ಪಾಠ ಕಲಿಸಿದವು. 6. ಪರಶುರಾಮನ ಅವತಾರ. ಅಹಂಕಾರದ ವಿರುದ್ಧದ ಯೋಧ. ಕ್ಷತ್ರಿಯ ರಾಜರ ದುಷ್ಟತನವನ್ನು ತಡೆಯಲು ವಿಷ್ಣು ಪರಶುರಾಮನ ರೂಪವನ್ನು ಪಡೆದರು. ಅಜೇಯ ರಾಜದಂಡವನ್ನು ಹಿಡಿದು ಅವರು ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದರು. ಅವರ ಕಥೆಯು ಧರ್ಮದ ಹೋರಾಟವನ್ನು ಬಿಂಬಿಸುತ್ತದೆ. 7. ರಾಮನ ಅವತಾರ. ಧರ್ಮದ ಆದರ್ಶ. ರಾವಣನ ಅಂತ್ಯ. ವಿಷ್ಣು ರಾಮರೂಪ ತಾಳಿದಾಗ ಪ್ರಾಮಾಣಿಕತೆ, ಧೈರ್ಯ ಮತ್ತು ಧರ್ಮದ ಮಾದರಿಯಾಗಿ ವರ್ತಿಸಿದರು. ರಾವಣನನ್ನು ಸೋಲಿಸಿ ಸೀತೆಯನ್ನು ರಕ್ಷಿಸಿದರು. ಇದು ಒಬ್ಬ ಸಜ್ಜನ ರಾಜನ ಕಥೆ. 8. ಕೃಷ್ಣನ ಅವತಾರ. ಲೀಲಾ ಮೂರ್ತಿ. ಕರ್ಮದ ಮಹತ್ವ. ವಿಷ್ಣು ಕೃಷ್ಣ ರೂಪದಲ್ಲಿ ಜನ್ಮ ತಾಳಿದಾಗ ಅವರು ದೇವರು ಮಾತ್ರವಲ್ಲ ಮನುಷ್ಯನಿಗೂ ಹತ್ತಿರವಿದ್ದರು. ತನ್ನ ಲೀಲೆಗಳ ಮೂಲಕ ಜೀವನದ ಕರ್ಮ ಮತ್ತು ಧರ್ಮದ ಪಾಠಗಳನ್ನು ಸಾರಿದರು. ಪಾಂಡವರ ಗೆಲುವು ಅವರ ತತ್ವಶ್ರೇಷ್ಠತೆಯ ಫಲಿತಾಂಶ. 9. ಬುದ್ಧನ ಅವತಾರ. ಅಹಿಂಸಾ ದೂತ. ಶಾಂತಿಯ ಮಾರ್ಗ. ಅಹಿಂಸಾ ಮತ್ತು ಶಾಂತಿಯ ಸಂದೇಶವನ್ನು ನೀಡಲು ವಿಷ್ಣು ಬುದ್ಧ ರೂಪ ತಾಳಿದರು. ಅವರು ದುರಹಂಕಾರವನ್ನು ತೊಡೆದು ಕರುಣೆಯ ಮಹತ್ವವನ್ನು ಪ್ರಪಂಚಕ್ಕೆ ಸಾರಿದರು. 10. ಕಲ್ಕಿಯ ಅವತಾರ. ಭವಿಷ್ಯದ ರಕ್ಷಕ. ಕಲಿಯುಗದ ಅಂತ್ಯ. ಭವಿಷ್ಯದ ಕಲ್ಕಿ ಬಿಳಿ ಕುದುರೆಯ ಮೇಲೆ ಕತ್ತಿ ಹಿಡಿದು ಧರ್ಮವನ್ನು ಪುನಃಸ್ಥಾಪಿಸಲು ಬರುತ್ತಾರೆ. ಅವರಿಗೊಂದು ಕಾರ್ಯ, ಅಕ್ರಮದ ಅಂತ್ಯ. ಇದು ನಂಬಿಕೆಗೆ ಹೊಸ ಹುರುಪು ನೀಡುತ್ತದೆ.